ಈ ಕಾಡು ಈರುಳ್ಳಿ ಅಂತೇಳಿ ಕನ್ನಡದಾಗ ಹೇಳ್ತೀವಿ. ಇದರ ವೈಜ್ಞಾನಿಕ ಹೆಸರು ಬಂದು ಅರ್ಜೇನಿಯಾ ಇಂಡಿಕಾ ಅಂತೇಳಿ. ಇನ್ನು ಈ ಸಸ್ಯದ ಟ್ರೇಡ್ ನೇಮ್ ಬಂದು ಇಂಡಿಯನ್ ಸ್ಕ್ವಿಲ್ ಅಂತ. ಇದು ನೋಡಲು ಸಾಮಾನ್ಯವಾಗಿ ಈರುಳ್ಳಿಯಂತೆ ಕಂಡರೂ ಇದು ವಿಶೇಷ ಗುಣಲಕ್ಷಣಗಳು ಮತ್ತು ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಇದರ ಹೆಸರು ಬಂದು ಕಾಡು ಈರುಳ್ಳಿ. ಈ ಕಾಡು ಈರುಳ್ಳಿಯ ಬಗ್ಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ. ಈ ಈರುಳ್ಳಿ ಅದಲ್ಲ, ಸಾಮಾನ್ಯವಾಗಿ ಇದು ನೆಲದಡಿಯಲ್ಲಿ ಬೆಳೀತದ. 2 ಬಣ್ಣಗಳಲ್ಲಿ, ಕಂದು ಹಾಗೂ ಬಿಳಿ ಬಣ್ಣದ. ಸಾಮಾನ್ಯ ಈರುಳ್ಳಿಗಿಂತ ಸ್ವಲ್ಪ ದೊಡ್ಡದ ಆಕಾರದಲ್ಲಿರ್ತದೆ. ಇದು ಇನ್ನು ಈಗ ಬೆಳೀತಾ ಇದೆಯಲ್ಲ, ಆದ್ದರಿಂದ ಸಣ್ಣದಾಗಿದೆ. ಸಣ್ಣ ಗಡ್ಡೆಯನ್ನು ತೋರಿಸಿದ್ದೀನಿ ಅಷ್ಟೇ. ಈ ಈರುಳ್ಳಿ ಅತ್ಯಂತ ಕಹಿ ಮತ್ತು ಚುರುಕು ನೀಡುವ ರುಚಿಯನ್ನು ಹೊಂದಿರ್ತದೆ. ಈ ಕಾಡು ಈರುಳ್ಳಿ ಹೆಚ್ಚಾಗಿ ಒಣ ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಹಾಗೂ ಮರಳು ಮಿಶ್ರಿತ ಮಣ್ಣಿನಲ್ಲಿ ಇದು ಕಾಡು ಈರುಳ್ಳಿ ಜಾಸ್ತಿ ನೋಡಲು ಸಿಗ್ತದ. ಅಲ್ಲೇ ಇದು ಬೆಳೆಯೋದು. ಈ ಕಾಡು ಈರುಳ್ಳಿಯ ಸಸ್ಯದ ಬಗ್ಗೆ, ಆ ಗಡ್ಡೆ ಬಗ್ಗೆ, ಇದರ ವೈಜ್ಞಾನಿಕ ಹೆಸರು, ಕುಟುಂಬ, ಇದರಲ್ಲಿರುವ ರಾಸಾಯನಿಕ ಅಂಶದ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆ ಇದನ್ನು ಮೊದಲು ಆಯುರ್ವೇದದಲ್ಲಿ ಯಾವುದೆಲ್ಲ ಕಾಯಿಲೆಗಳಲ್ಲಿ ಉಪಯೋಗಿಸ್ತಾರೆ ಅಂತ ಮೊದಲು ಹೇಳಿಬಿಡ್ತೀನಿ, ಕೇಳಿ. ಉಸಿರಾಟದ ಸಮಸ್ಯೆ ಅಂದರೆ ಕೆಮ್ಮು, ಅಸ್ತಮಾ ಮತ್ತು ಬ್ರಾಂಕೈಟಿಸ್ ಚಿಕಿತ್ಸೆಯಲ್ಲಿ ಈ ಈರುಳ್ಳಿ ಸಸ್ಯವನ್ನು ಕಫ ನಿವಾರಕವಾಗಿ ಬಳಸಲಾಗ್ತದೆ. ಇನ್ನು ಹೃದಯದ ಆರೋಗ್ಯ, ಈ ಸಸ್ಯ ಹೃದಯದ ಸ್ನಾಯುಗಳನ್ನು ಬಲಪಡಿಸಲು ಹಾಗೂ ರಕ್ತ ಪರಿಚಲನೆಯನ್ನು ಸುಧಾರಿಸಲು ಈ ಸಸ್ಯವನ್ನು ಬಳಸ್ತಾರೆ ಅಂತ ನಂಬಲಾಗಿದೆ. ಇನ್ನು ಚರ್ಮದ ಕಾಯಿಲೆಗಳಾದ ಹುಣ್ಣುಗಳು, ಗಾಯಗಳು ಮತ್ತು ಚರ್ಮದ ತುರಿಕೆಯಲ್ಲಿ ಈ ಸಸ್ಯದ ರಸವನ್ನು ಹಚ್ಚುತ್ತಾರೆ ಅಂತ ನಂಬಲಾಗಿದೆ. ಇನ್ನು ಕಾಲುಗಳ ಹಿಂದಿನ ಭಾಗ ಬಿರುಕು ಬಿಡ್ತಾವಲ್ಲ, ಪಾದದ ಬಿರುಕುಗಳನ್ನು ವಾಸಿ ಮಾಡಲು ಇದರ ಕಂದವನ್ನು ಸುಟ್ಟು ಅಥವಾ ಅರೆದು ಹಚ್ಚುವ ಸಂಪ್ರದಾಯವಿದೆ. ಇದನ್ನೆಲ್ಲ ಮಾಡುವಕ್ಕಿಂತ ಮುಂಚೆ ಮೊದಲು ನಿಮ್ಗಳಿಗೆಲ್ಲ ಒಂದು ಎಚ್ಚರಿಕೆ. ಈ ಕಾಡು ಈರುಳ್ಳಿ ಸಸ್ಯವನ್ನು ನೇರವಾಗಿ ಸೇವಿಸುವುದು ಅಥವಾ ಅತಿಯಾಗಿ ಬಳಸುವುದು ಅಪಾಯಕಾರಿ. ಯಾಕಂದ್ರೆ ಇದು ಕೆಲವೊಂದಿಷ್ಟು ವಿಷಕಾರಿ ಅಂಶಗಳನ್ನು ಹೊಂದಿರ್ತದೆ. ಆದ್ದರಿಂದ ವೈದ್ಯರು ಅಥವಾ ಆಯುರ್ವೇದ ತಜ್ಞರ ಸಲಹೆಯ ಮೇರೆಗೆ ಬಳಸಬಹುದು. ಈ ಕಾಡು ಈರುಳ್ಳಿಯ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗಬೇಡಿ. ಸಿಂಪಲ್ ಆಗಿ ಹೇಳಿಬಿಡ್ತೀನಿ. ಈ ಕಾಡು ಈರುಳ್ಳಿಯ ವೈಜ್ಞಾನಿಕ ಹೆಸರು ಬಂದು ಅರ್ಜೇನಿಯಾ ಇಂಡಿಕಾ ಅಂತೇಳಿ. ಇದರ ಕುಟುಂಬ ಬಂದು ಲಿಲಿಯೇಸಿ ಅಂತ. ಇದಕ್ಕಿರುವ ಕನ್ನಡದ ಹೆಸರು ಬಂದು ಕಾಡು ಈರುಳ್ಳಿ. ಇನ್ನು ಕಾಡು ಈರುಳ್ಳಿಯಲ್ಲಿರುವ ರಾಸಾಯನಿಕ ಅಂಶಗಳು ಸಿಲರಿನ ಅಂತ ಎ ಮತ್ತು ಬಿ 2 ಈ ಕಾಡು ಈರುಳ್ಳಿಯಲ್ಲಿ ರಾಸಾಯನಿಕ ಅಂಶಗಳಾಗವು. ಸಸ್ಯ ಅಭಿವೃದ್ಧಿಯ ಭಾಗ ಬಂದು ಗಡ್ಡೆಗಳು. ಇಲ್ಲಿ ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಅಲ್ಲ, ಆ ಗಡ್ಡೆಗಳಿಂದ ಇದು ಸಸ್ಯ ಅಭಿವೃದ್ಧಿ ಉಟ್ಕೊಳ್ತದೆ. ಇನ್ನು ಇದರ ಉಪಯುಕ್ತ ಭಾಗ ಸಹ ಗಡ್ಡೆಗಳೇ. ಇನ್ನು ಹಲವು ಕಾಯಿಲೆಗಳಲ್ಲಿ ಮೊದಲೇ ಹೇಳಿನಿ, ಇನ್ನಷ್ಟು ಕಾಯಿಲೆಗಳು ಶ್ವಾಸಕೋಶದ ತೊಂದರೆಯಲ್ಲಿ, ಡ್ರಾಪ್ಸಿ, ಮುಟ್ಟಿನ ತೊಂದರೆಯಲ್ಲಿ ಈ ಕಾಡು ಈರುಳ್ಳಿಯ ಗಡ್ಡೆಗಳನ್ನು ಬಳಸ್ತಾರೆ. ಇನ್ನು ನಾನು ಮಾಮೂಲಿಯಾಗಿ ಹೇಳುವಂತೆ ಎಲ್ಲ ವಿಡಿಯೋಗಳಲ್ಲಿ ಈ ಕಾಡು ಈರುಳ್ಳಿಗಿರುವ ಬೇರೆ ಬೇರೆ ಭಾಷೆಯ ಹೆಸರುಗಳನ್ನು, ಎಲ್ಲ ಭಾಷೆಯ ಹೆಸರುಗಳನ್ನು ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು, ಸಂಸ್ಕೃತ ಈ ಹೆಸರುಗಳನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಇದರಲ್ಲಿರುವ ಕೆಮಿಕಲ್ಸ್ ಹಾಗೂ ಇನ್ನಿತರ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಒಂದು ಸಲ ನೀವೇ ಓದ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಲ್ಲ, ನಮ್ಮಲ್ಲಿ ಸಾಕಷ್ಟು ಔಷಧೀಯ ಸಸ್ಯಗಳಿವೆ ಅಂಥೇಳಿ. ಅವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಒಂದೊಂದಾಗಿ ವಿಡಿಯೋ ಮಾಡ್ತಾ ಅವುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಕಾಡು ಈರುಳ್ಳಿಯ ಸಸ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ, ಹೆಚ್ಚಿನ ಮಾಹಿತಿಯ ಜೊತೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಗಡ್ಡೆಗಳು ಆಗ ಗಿಡಗಳ ಸಸ್ಯಗಳ ಬಗ್ಗೆ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋರು ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ನೋಟಿಫಿಕೇಶನ್ಗಾಗಿ. ಇಷ್ಟವಾದರೆ ಒಂದು ಲೈಕ್ ಸಹ ಮಾಡಬಹುದು. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.